कर्नाटक के चिकबल्लापुर जिले से जहां अनुसूचित जाति में शामिल मादिगा समुदाय के सैकड़ों लोगों ने चिलचिलाती धूप के बावजूद आंतरिक आरक्षण की मांग को लेकर जिला प्रशासन भवन के सामने लगभग 3 घंटे तक अर्धनग्न होकर विरोध प्रदर्शन किया और राज्य सरकार से सुप्रीम कोर्ट के फैसले के अनुसार जल्द से जल्द आंतरिक आरक्षण लागू करने की मांग की। प्रदर्शनकारियों ने जिला प्रशासन भवन में घुसने की कोशिश की, जिसे पुलिस ने नाकाम कर दिया। इस अवसर पर बोलते हुए वरिष्ठ नेता बाल कुंडली गंगाधर ने कहा कि हमारे समुदाय के लिए आंतरिक आरक्षण की मांग पिछले 35 वर्षों से राष्ट्रीय नेता मंदकृष्ण मादिगा के नेतृत्व में देश भर में विभिन्न संघर्षों में चल रही है। सुप्रीम कोर्ट ने भी यह फैसला दिया है कि जनसंख्या की दृष्टि से अनुसूचित जाति में शामिल 101 समुदाय को समान अवसर प्रदान करने के लिए आंतरिक आरक्षण लागू किया जा सकता है। इस फैसले को आए 1 साल हो गया है, लेकिन राज्य सरकार टाल मटोल की नीति अपना रही है। धैर्य की भी अपनी सीमा होती है। अब तक हम संघर्ष की रूपरेखा सार्वजनिक करते रहे, आगे कुछ और कहे बिना हम संघर्ष करेंगे। प्रदर्शन स्थल पर याचिका स्वीकार करने के बाद जिला कलेक्टर पीएन रविंद्र ने कहा कि आंतरिक आरक्षण लागू करने के संबंध में सरकारी दिशा निर्देशों के अनुसार जिले में वैज्ञानिक सर्वेक्षण पूरा हो चुका है। यह सारी जानकारी ऑनलाइन उपलब्ध है। आपके द्वारा दी गई याचिका को सरकार तक पहुँचाने की व्यवस्था की जाएगी। मैं इसे तुरंत सरकार तक पहुँचाऊंगा। चिकबल्लापुर से सलाउद्दीन की रिपोर्ट। कर्नाटकದಲ್ಲಿ ಏನು ಮಾದಿಗ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಸಂಘಟನೆ ಒಕ್ಕೂಟದಿಂದ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ। ವಿಶೇಷ ವಿಚಾರ ಇಷ್ಟೇನೆ ತಮಗೆ ಗೊತ್ತಿದೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ 7 ಬೆಂಚು ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಇವತ್ತು ಆದೇಶವನ್ನು ಮಾಡಿದೆ। ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಒಳ ಮೀಸಲಾತಿ ನೀವೇ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದೆ। ಆದರೆ ಪಕ್ಕದ ರಾಜ್ಯಗಳಾದಂಥ ತೆಲಂಗಾಣ, ಆಂಧ್ರ ಪ್ರದೇಶ ಈಗಾಗಲೇ ಮಾಡಿ ಆದೇಶ ಕೂಡ ಮಾಡಿದೆ, ಅದು ಜಾರಿ ಕೂಡ ಆಗಿದೆ। ಆದರೆ ಕರ್ನಾಟಕದಲ್ಲಿ ಇದುವರೆಗೂ ಜಾರಿ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಕೈಯಲ್ಲಿ। ಯಾಕೆ ಅಂತ ನಾವು ಸಿದ್ದರಾಮಯ್ಯನ ಕೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನಿಗೆ ಮನುಷ್ಯತ್ವ ಇದೆಯಾ? ಯಾಕಂದ್ರೆ 1 ವರ್ಷ ಆಗಿದೆ, ಇವತ್ತಿಗೆ 1 ವರ್ಷ ಜಾರಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಿ, ಆದರೆ ಇದುವರೆಗೂ ನಮ್ಮ ಸಿದ್ದರಾಮಯ್ಯ ಮಾಡಲಿಲ್ಲ। ಸಿದ್ದರಾಮಯ್ಯಗೆ ಭಯ ಇದೆಯೋ ಇಲ್ಲ ಬೇರೆ ಒತ್ತಡಗಳಿದೆಯೋ ನಮಗೆ ಗೊತ್ತಿಲ್ಲ। ಇವತ್ತು ನಮ್ಗೆ ಅನ್ಯಾಯ ಆಗ್ತದೆ, ನಮ್ಮ ಮಾದಿಗರನ್ನ ಬೀದಿಯಲ್ಲಿ ಬಿಟ್ಟಿದ್ದಾರೆ। ಯಾಕಂದ್ರೆ ನಮ್ಮ ತಾತನ ಕಾಲದಿಂದ ನಾವು ಕಾಂಗ್ರೆಸ್ ಓಟ್ ಹಾಕಿರೋಂಥ ಜನ ನಮ್ಮನ್ನೇ ಇವತ್ತು ಈ ಲೆವೆಲ್ಗೆ ತಂದಿದ್ದಾರೆ ಸರ್ಕಾರ। ಅದರಿಂದ ದಯವಿಟ್ಟು ಕೂಡಲೇ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ನಮ್ಮ ಏನು ಇವತ್ತಿನ ಹೋರಾಟ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಈಗಾಗಲೇ ನಿಮ್ಗೆ ಮೆಸೇಜ್ ಎಲ್ಲ ಬಂದಿದೆ। ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಏನು ಇವತ್ತು ನೀವು ನಮ್ಮ ನಾಗಮೋಹನ್ ಅವ್ರನ್ನ ಸ್ಪರ್ಧೆನ ಕೇಳಿದ್ದೀರಾ, ನಾಗಮೋಹನ್ ದಾಸ್ ಸ್ಪರ್ಧೆ ಕೇಳಿದ್ದೀರಾ, ಅದೀಗಾಗಲೇ ಅವ್ರು 4ನೇ ತಾರೀಕು ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ। ಅದರಿಂದ ನೀವು 15ನೇ ತಾರೀಕು ಒಳಗಾಗಿ ಏನು ಆಗಸ್ಟ್ ಸ್ವತಂತ್ರ ಬಂದು ನಮಗೆ ಎಷ್ಟು ವರ್ಷಗಳು, ಆದರೆ ಮಾದಿಗೆ ಇದುವರೆಗೂ ಸ್ವತಂತ್ರ ಬಂದಿಲ್ಲ। ನೀವೇನಾದರೂ ಆಗಸ್ಟ್ 15ನೇ ತಾರೀಕು ಇದು ಜಾರಿ ಆದರೆ ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಈ ಜನಾಂಗಕ್ಕೆ ಇವತ್ತು ಈ ವರ್ಷನೇ ಬಂದಿರೋದು ಅಂತ ಅರ್ಥ ಮಾಡ್ಕೊಂತೀವಿ ಬಂಧುಗಳೇ। ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರು ಕೂಡಲೇ ಇದನ್ನು ಜಾರಿ ಮಾಡೋ ಕಡೆ ಗಮನ ಹರಿಸಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲೇ ನಾವು ಸರ್ಕಾರದ ವಿರುದ್ಧ ಎಂತೆಂಥ ಹೋರಾಟಗಳು ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಮತ್ತು ನಾವು ಹೇಳೋದಿಲ್ಲ, ಇವತ್ತು ಮಾಡ್ತಾ ಇದ್ದೀವಿ, ನಾಳೆ ಸರ್ಕಾರ ವಿರುದ್ಧ ಮಾಡ್ತೀವೋ ಇಲ್ಲ ಬಸ್ಗಳು ಸುಟ್ಟಾಕ್ತೀವೋ ಇಲ್ಲ ಕಚೇರಿಗಳು ನುಗ್ತೀವೋ ಗೊತ್ತಿಲ್ಲ। ಸರ್ಕಾರಕ್ಕೆ ಏನು ಅನಾಹುತ ಮಾಡಬೇಕಾದ್ರೆ ಮಾಡಿ ತೋರಿಸ್ಬೇಕಾಗುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಬಂಧುಗಳೇ ಸಿದ್ದರಾಮಯ್ಯನವರೇ। ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಕರ್ನಾಟಕದಾದ್ಯಂತ ಇವತ್ತು ಎಲ್ಲ ಜನ ಬೀದಿಯಲ್ಲಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ನೀವು ಈ ಒಂದು ಒಳ ಮೀಸಲಾತಿನ ಜಾರಿ ಮಾಡೋ ಕಡೆ ಗಮನ ಹರಿಸ್ಬೇಕಂತ ಈ ಮೂಲಕ ನಾನು ಅವರಲ್ಲಿ ಕೇಳ್ಕೊಳ್ತೀನಿ। ಜೈ ಮಾದಿಗ, ಜೈ ಮಾದಿಗ। ಸರ್ಕಾರಕ್ಕೆ ಇದನ್ನ ನಮ್ಮ ಮನವಿಯನ್ನ ತಲುಪಿಸಬೇಕು, ಸರ್ಕಾರ ಇದನ್ನ ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಏನ್ ಹೇಳ್ತಾ ಇದ್ದೀರಾ। ಹಾಗಾಗಿ ತಮ್ಮ ಏನು ಈ ವಿಷಯಗಳಿದೆ, ಈ ವಿಷಯವನ್ನು ನಾನು ಜರೂರಾಗಿ ಸರ್ಕಾರಕ್ಕೆ ಕಳಿಸ್ಕೊಡೋಂಥ ಕೆಲಸವನ್ನ ಖಂಡಿತ ನಾನು ಮಾಡ್ತೀನಿ। ನೀವು ಮಾರ್ನಿಂಗ್ ಬೆಳಿಗ್ಗೆಯಿಂದಲೂ ಕೂಡ, ನಾನು ಬೆಳಿಗ್ಗೆನೂ ಕೂಡ ಇದ್ದೇ ಇಲ್ಲೇನೆ, ಗೊತ್ತಾಯ್ತಲ್ಲ, ನೀವು ಎಲ್ಲ ಹೋರಾಟದ ಇದರಲ್ಲಿ ಎಲ್ಲ ಘೋಷಣೆಗಳನ್ನ ಮಾಡ್ತಿದ್ರಿ, ನಾನು ಮನವಿಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಲೇ ಬಹಳಷ್ಟು ಕಾದೆ, ಬಟ್ ಇನ್ನು ಜನ ಸೇರಿರ್ಲಿಲ್ಲ ನೀವಿನ್ನೂ ಅವಾಗ, ಗೊತ್ತಾಯ್ತಲ್ಲ। ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು। ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿಗೂ ಕೂಡ ಹಲವಾರು ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಹಾಸ್ಟೆಲ್ಗಳು ಈ ತರ ಭೇಟಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ದಿದ್ರಿಂದ ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ರಿಸೀವ್ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಮತ್ತು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದು। ಅಷ್ಟೊಳಗಡೆ ನಿಮ್ದು ಇದು ಏನು ಸ್ಟ್ರೈಕ್ ಮಾಡ್ತಾ ಇದ್ದಂಥದ್ದು ಎಲ್ಲ ಮುಗಿದಿದೆ, ಬರಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು। ನಾನು ತಕ್ಷಣವೇ ಮೇಡಮ್ ರವರಿಗೆ ತಿಳಿಸಿ ನಾನು ಈ ಮನವಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ। ಅಷ್ಟೊಳಗೆ ನೀವೆಲ್ಲ ಊಟ ಮಾಡ್ತಿದ್ರಿ, ಹಾಗಾಗಿ ಎಲ್ಲ ಊಟ ಮುಗಿಸಿದ ಮೇಲೆ ಬಂದ್ರಾಯ್ತು ಅಂತ ಹೇಳಿ ನಾನು ಈಗ ಬಂದಿದ್ದೀನಿ। ನೀವೆಲ್ಲರೂ ಕೂಡ ಶಾಂತಿಯುತವಾಗಿ
ಜಿಲ್ಲಾಡಳಿತದ ಜೊತೆಯಲ್ಲಿ ನೀವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಏನು ಮನವಿ ಇದೆ ಈ ಮನವಿಯನ್ನ ಕೂಡಲೇ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ಮನವಿಯನ್ನ ನನಗೆ ಸಲ್ಲಿಸ್ತಾ ಇದ್ದೀರಾ. ಹಾಗಾಗಿ ನಾನು ಕೂಡಲೇ ಇದನ್ನ ನಾನು ಸ್ಕ್ಯಾನ್ ಮಾಡಿಸಿ ಸರ್ಕಾರಕ್ಕೆ ಈ ಮನವಿಯನ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಶಾಂತತೆಯನ್ನ ಕಾಪಾಡಿಕೊಂಡಿದ್ದಕ್ಕೆ ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ ಯು. ಫೋಟೋ ಅಂತ ತೆಗೆಯ ಯಾರಾದ್ರೂ